ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಾರ್ಚ್ 19ನೇ ತಾರೀಕು ಗುರುವಾರದಂದು ಯುಗಾದಿ ಹಬ್ಬ ಬಂದಿದೆ. ಈ ಯುಗಾದಿ ಹಬ್ಬದ ದಿನದಂದು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು, ಪೂಜಾ ವಿಧಾನ ಹೇಗೆ, ಪೂಜೆಗೆ ಶುಭ ಸಮಯ ಏನು, ಈ ದಿನ ಯಾವ ಕೆಲಸಗಳನ್ನು ಕೈಗೊಳ್ಳಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚೈತ್ರ ಮಾಸದ ಪಾಂಡ್ಯದ ತಿಥಿಯಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಪಾಂಡ್ಯ ಎಂದರೆ ಪ್ರತಿಪದ. ಈ ಬಾರಿ ಪ್ರತಿಪದ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಈ ಬಾರಿ ಪ್ರತಿಪದ ತಿಥಿಯು ಮಾರ್ಚ್ 19ನೇ ತಾರೀಕು ಬೆಳಿಗ್ಗೆ 6:52 ಪ್ರಾರಂಭವಾಗಿ ಪ್ರತಿಪದ ತಿಥಿ ಅಂತ್ಯವಾಗುವುದು ಮಾರ್ಚ್ 20ನೇ ತಾರೀಕು ಶುಕ್ರವಾರ ಬೆಳಗ್ಗೆ 4:52. ಈ ಬಾರಿ ಯುಗಾದಿ ಹಬ್ಬ ಬಂದಿರುವುದು ಮಾರ್ಚ್ 19ನೇ ತಾರೀಕು ಗುರುವಾರದಂದು ಬಂದಿದೆ. ಈ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಳ್ಳಬೇಕು. ಅದರಲ್ಲೂ ಈ ದಿನ ವಿಶೇಷವಾಗಿ ಎಣ್ಣೆ ಸ್ನಾನವನ್ನು ಮಾಡಬೇಕು. ಅಂದರೆ ತಲೆಗೆ ಮತ್ತು ಮೈಯಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ವಲ್ಪ ಸಮಯದ ನಂತರ ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ, ಅಂದರೆ ಹೊಸ ಬಟ್ಟೆಯನ್ನು ಧರಿಸಿ ಹಬ್ಬವನ್ನು ಆಚರಣೆ ಮಾಡಬೇಕು. ಹಬ್ಬವನ್ನು ಆಚರಣೆ ಮಾಡುವ ಮೊದಲು ಹಬ್ಬ ಬರುವ ಸ್ವಲ್ಪ ದಿನಗಳ ಮೊದಲು ಮನೆಯನ್ನು ಸ್ವಚ್ಛ ಮಾಡ್ಕೋಬೇಕು. ಹಾಗೆ ನಾಳೆ ಹಬ್ಬ ಇದೆ ಅನ್ಬೇಕಾದ್ರೆ ಇಂದಿನ ದಿನವೇ ದೇವರ ಮನೆಯನ್ನು ಕೂಡ ಸ್ವಚ್ಛ ಮಾಡಿಟ್ಕೋಬೇಕು. ದೇವರ ಸಾಮಗ್ರಿಗಳನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಬೇಕು. ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಧರಿಸಿ ಮನೆ ಮುಂದೆ ರಂಗೋಲಿಯನ್ನು ಬಿಡಿಸಿ ರಂಗೋಲಿಗೆ ಬಣ್ಣಗಳನ್ನು ತುಂಬಿ ಹಾಗೆ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿ ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಬಿಡಿಸಿ ತುಳಸಿ ಕಟ್ಟೆಯನ್ನು ಶೃಂಗಾರ ಮಾಡಿ ಹೂಗಳನ್ನು ಅರ್ಪಿಸಿ ಹೊಸ್ತಿಲಿಗೂ ಕೂಡ ಅರಿಶಿನ ಕುಂಕುಮ ಮತ್ತು ರಂಗೋಲಿಯನ್ನು ಹಾಕಿ ಹೊಸ್ತಿಲಿಗೆ ಹೂವನ್ನು ಅರ್ಪಿಸಿ ಹಾಗೆ ಮನೆಯ ಮುಂಬಾಗಿಲಿಗೆ ತೋರಣವನ್ನು ಕಟ್ಟಿ ಆ ಕಡೆ ಈ ಕಡೆ ಬೇವಿನ ಸೊಪ್ಪನ್ನು ಕಟ್ಟಿ ಹಾಗೆ ದೇವರ ಮನೆಯ ಬಾಗಿಲಿಗೂ ಕೂಡ ತೋರಣವನ್ನು ಕಟ್ಟಿ ತುಳಸಿ ಗಿಡಕ್ಕೂ ಮತ್ತು ಹೊಸ್ತಿಲಿಗೆ ಪೂಜೆ ಮಾಡಿದ ನಂತರ ದೇವರ ಮನೆಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಲು ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ಪೂಜಾ ಸ್ಥಳದಲ್ಲಿ ದೇವರ ಫೋಟೋಗಳನ್ನು ಸ್ಥಾಪನೆ ಮಾಡಿ, ನಿಮ್ಮ ಮನೆ ದೇವರ ಫೋಟೋ ಇದ್ದರೆ ಫೋಟೋವನ್ನು ಸ್ಥಾಪನೆ ಮಾಡಿ ಎಲ್ಲ ಫೋಟೋಗೂ ಕೂಡ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಮಾವಿನ ಸೊಪ್ಪನ್ನು ಮುಡಿಸಿ ನಂತರ ನೀವು ಕಳಸವನ್ನು ಸ್ಥಾಪನೆ ಮಾಡುವುದಾದರೆ ಕಳಸವನ್ನು ಕೂಡ ಸ್ಥಾಪನೆ ಮಾಡಬೇಕು. ದೇವರ ಫೋಟೋದ ಮುಂಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿ ಒಂದು ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿಯ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಗೆ ಅಕ್ಕಿಯನ್ನು ಹರಡಿ ಅಕ್ಕಿಯಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ರಂಗೋಲಿಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಆ ರಂಗೋಲಿಯ ಅಕ್ಕಿಯಲ್ಲಿ ಬಿಡಿಸಿರ್ತೀರಲ್ಲ ಆ ರಂಗೋಲಿಯ ಮೇಲ್ಭಾಗದಲ್ಲಿ ಒಂದು ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿಯ ಚೊಂಬನ್ನು ಇಟ್ಟು ಅಥವಾ ಬಿಂದಿಗೆಯನ್ನು ಇಟ್ಟು ಬಿಂದಿಗೆಗೆ ಶುದ್ಧವಾದ ನೀರನ್ನು ಹಾಕಿ ಆ ನೀರಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಒಂದು ಹೂವು ಹಾಗೆ ಒಂದು ನಾಣ್ಯವನ್ನು ಹಾಕಿ ಕಳಸದ ಬಿಂದಿಗೆಗೂ ಕೂಡ ಅರಿಶಿನ ಕುಂಕುಮ ಮತ್ತು ಶ್ರೀಗಂಧವನ್ನು ಹಚ್ಚಿ ಕಳಸದ ಬಾಯಿಗೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ಜುಟ್ಟು ಮೇಲ್ ಬರುವ ಹಾಗೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಸುತ್ತಲೂ ವಿಳೆದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ವಿಶೇಷವಾಗಿ ಈ ದಿನ ಕಳಸಕ್ಕೆ ಮಾವಿನ ಎಲೆಯನ್ನು ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದು. ಮಾವಿನ ಎಲೆ ಇಲ್ಲ ಎನ್ನುವವರು 5 ವಿಳೆದೆಲೆಯನ್ನು ಇಟ್ಟು ಪೂಜೆಯನ್ನು ಮಾಡಬಹುದು. ಕಳಸದ ಕಾಯಿಗೂ ಕೂಡ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ನಂತರ 2 ದೀಪಗಳನ್ನು ಹಚ್ಚಿ ಹಾಗೆ ಅಗರಬತ್ತಿಯಿಂದ ಪೂಜೆ ಮಾಡಿ ಹಾಗೆ ನೈವೇದ್ಯವಾಗಿ ನಿಮ್ಮ ಮನೆಯಲ್ಲಿ ಸಿಹಿ ತಿಂಡಿ ಮಾಡಿದರೆ ಅದನ್ನು ನೈವೇದ್ಯವಾಗಿ ಅರ್ಪಿಸಿ, ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿ, ಹೋಳಿಗೆ ಪಾಯಸ ಪೊಂಗಲ್ ಈ ರೀತಿ ನಿಮ್ಮ ಮನೆಯಲ್ಲಿ ಯಾವ ಸಿಹಿ ಪದಾರ್ಥವನ್ನು ಮಾಡಿರ್ತೀರೋ ಆ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ. ಈ ಯುಗಾದಿ ಹಬ್ಬಕ್ಕೆ ಪಚಡಿ ತುಂಬ ವಿಶೇಷವಾದದ್ದು. ಪಚಡಿಯನ್ನು ಕೂಡ ಮಾಡಿ ನೀವು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಿದ ನಂತರ ಅದನ್ನು ನೀವು ಪ್ರಸಾದ ರೀತಿಯಲ್ಲಿ ಸೇವನೆ ಮಾಡಬಹುದು. ಇನ್ನು ಒಂದು ತಟ್ಟೆಯಲ್ಲಿ ಬೇವು ಬೆಲ್ಲವನ್ನು ಹಾಕಿ ಅದನ್ನು ಮಿಶ್ರಣ ಮಾಡಿ ಅದನ್ನು ಕೂಡ ನೀವು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಿ ನಂತರ ಪೂಜೆಯೆಲ್ಲ ಮುಗಿದ ನಂತರ ಅದನ್ನು ಪ್ರಸಾದ ರೀತಿಯಲ್ಲಿ ಬೇವು ಬೆಲ್ಲವನ್ನು ಮನೆಯಿರೋರೆಲ್ಲ ಸೇವನೆ ಮಾಡಿ ನಂತರ ಎಲ್ಲರಿಗೂ ಕೂಡ ಹಂಚಬಹುದು. ಹಿಂದೂಗಳ ಪಾಲಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಆದ್ದರಿಂದ ಈ ಹೊಸ ವರ್ಷದ ದಿನ ಬೇವು ಬೆಲ್ಲವನ್ನು ಸವಿದು
ಬೇವು ಬೆಲ್ಲವನ್ನು ಹಂಚುವುದರಿಂದ ಈ ವರ್ಷ ಸುಖ ದುಃಖ ಸಿಹಿ ಕಹಿ ಎರಡು ಸಮವಾಗಿರಲಿ ಎಂಬ ಅರ್ಥವನ್ನು ನೀಡುತ್ತದೆ. ಎಲ್ಲ ಸಿದ್ಧ ಮಾಡಿಕೊಂಡ ನಂತರ ದೀಪವನ್ನು ಹಚ್ಚುವಾಗ ಮೊದಲಿಗೆ ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ದೀಪವನ್ನು ಹಚ್ಚಿ ಧೂಪವನ್ನು ಬೆಳಗಿಸಿ ಅಗರಬತ್ತಿಯಿಂದ ಪೂಜೆ ಮಾಡಿ ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯವಾಗಿ ಅರ್ಪಿಸಿ. ಹಾಗೆ ವಿಶೇಷವಾಗಿ ಈ ಯುಗಾದಿ ಹಬ್ಬದ ದಿನದಂದು ಪೂರ್ವಜರ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ. ಪೂರ್ವಜರ ಪೂಜೆಯನ್ನು ಕೂಡ ನೆರವೇರಿಸಿಕೊಳ್ಳಬಹುದು. ಸಮಾಧಿಗೆ ಹೋಗಿ ಪೂಜೆಯನ್ನು ಮಾಡಿ ನೀವು ಯಾವ ಅಡುಗೆಯನ್ನು ಮನೆಯಲ್ಲಿ ಮಾಡಿರ್ತೀರೋ ಆ ಅಡುಗೆಯನ್ನು ಪೂರ್ವಜರಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬಹುದು. ಹಾಗೆ ಹೊಸ ಬಟ್ಟೆಯನ್ನು ಕೂಡ ಪೂರ್ವಜರಿಗೆ ಅರ್ಪಿಸಿ, ಅಂದರೆ ಸಮಾಧಿಗೆ ಹೋಗಿ ಪೂಜೆಯನ್ನು ಮಾಡಿ ಹೊಸ ಬಟ್ಟೆಯನ್ನು ಏರಿಸಿ ಪೂಜೆ ಮಾಡಿಕೊಂಡು ಆ ಬಟ್ಟೆಯನ್ನು ನೀವು ನಂತರ ಧರಿಸಬಹುದು. ಸಮಾಧಿಗೆ ಹೋಗಿ ಪೂಜೆ ಮಾಡಲು ಸಾಧ್ಯವಾಗದವರು ಪೂರ್ವಜರ ಫೋಟೋಗೂ ಕೂಡ ನೀವು ಪೂಜೆಯನ್ನು ಮಾಡಬಹುದು. ಪೂರ್ವಜರ ಫೋಟೋಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹೂವನ್ನು ಹಾಕಿ ಪೂಜೆಯನ್ನು ಮಾಡಿ ಹೊಸ ಬಟ್ಟೆ ಏನಾದರೂ ನೀವು ತಂದಿದ್ರೆ ಆ ಹೊಸ ಬಟ್ಟೆಯನ್ನು ಫೋಟೋದ ಮುಂಭಾಗದಲ್ಲಿ ಇಟ್ಟು ಪೂಜೆ ಮಾಡಿ ಹಾಗೆ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಪೂಜೆಗೆ ಶುಭ ಸಮಯ ಯಾವುದು ಎಂದರೆ ಈ ದಿನ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರ ಯುಗಾದಿ ಹಬ್ಬದ ಪೂಜೆಗೆ ಶುಭ ಸಮಯ. ಈ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಯಾವುದೇ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು. ಈ ಇಡೀ ದಿನ ಪ್ರತಿಪದ ತಿಥಿ ಇರುವುದರಿಂದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.